ಏಕಾಗ್ರತೆ ಅನ್ನೋದು ಕೀಲಿಕೈ ಇದ್ದ ಹಾಗೆ, ಅದೊಂದಿದ್ರೆ ಎಲ್ಲದನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯ. ವಿದ್ಯಾರ್ಥಿಗೂ ಏಕಾಗ್ರತೆ ಬೇಕು, ಅವನು ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು ಅಂದರೆ ಏಕಾಗ್ರತೆ ಬೇಕು, ಯೋಗಿಗೂ ಏಕಾಗ್ರತೆ ಬೇಕು ಧ್ಯಾನ ಮಾಡಬೇಕಾದ್ರೆ. ಹಾಗೆ ನೀವು ಒಂದು ವಾರ್ತಾವಾಹಿನಿ ನಡೆಸ್ತಾ ಇರ್ತೀರಿ, ತುಂಬ ಏಕಾಗ್ರತೆ ಬೇಕು ನಿಮಗೆ. ಎಲ್ಲಿ ಏನಾಗ್ತಾ ಇದೆ ನಿಮ್ಮ ಕೂಡಲೇ ಸಮಾಜಕ್ಕೆ ಕೊಡ್ತಾ ಇರ್ತೀರಿ. ತುಂಬ ಮುಖ್ಯವಾದ ಪ್ರಶ್ನೆ, ಹೇಗೆ ಬರುತ್ತೆ ಅನ್ನೋ ದೊಡ್ಡ ಸವಾಲು ಅದು. ನಿಮ್ಮನ್ನ ಪ್ರತಿ ಪ್ರಶ್ನೆ ಕೇಳೋದಾದರೆ, ಈಗ ಕ್ರಿಕೆಟ್ ಪಂದ್ಯ ನಡೀತಾ ಇರುತ್ತೆ, ಈ ಕ್ರಿಕೆಟ್ ಹುಚ್ಚರು ನೋಡ್ತಾ ಇರ್ತಾರೆ, ಎಷ್ಟು ಏಕಾಗ್ರತೆಯಲ್ಲಿ ನೋಡ್ತಾ ಇರ್ತಾರಲ್ವ ಅದನ್ನ ಅವರು. ಆ ಕಡೆ ಈ ಕಡೆ ಮನಸ್ಸೋಗಲ್ಲ. ಅಥವಾ ಒಂದು ಧಾರಾವಾಹಿ ನೋಡ್ತಾ ಇರ್ತಾರೆ, ಚಲನಚಿತ್ರ ನೋಡ್ತಾ ಇರ್ತಾರೆ, ಆಸಕ್ತಿ ಇರೋಂಥ ಚಲನಚಿತ್ರ, ಈ ಸುತ್ತಮುತ್ತ ಏನಾದರೂ ಗೊತ್ತು ಕೂಡ ಆಗಲ್ಲ ಅಂತ ಹೇಗೆ ನೋಡ್ತಾರೆ ಅಷ್ಟು ಏಕಾಗ್ರತೆಯಿಂದ? ಹೇಗೆ ಸಾಧ್ಯ ಅದು? ಅಂದರೆ ನಮ್ಗೆ ಎಲ್ಲಿ ತುಂಬ ಆಸಕ್ತಿ ಇರುತ್ತೋ ಅಲ್ಲಿ ಏಕಾಗ್ರತೆ ಬರುತ್ತೆ, ಎಲ್ಲಿ ತುಂಬ ಪ್ರೀತಿ ಇರುತ್ತೋ ನಮಗೆ ಅಲ್ಲಿ ಏಕಾಗ್ರತೆ ತಾನಾಗಿ ಬರುತ್ತೆ. ಈಗ ನಿಮಗೆ ನಿಮ್ಮ ಮಗು ಬಗ್ಗೆ ತುಂಬ ಪ್ರೀತಿ ಇದ್ದರೆ ಎಲ್ಲಿ ಹೋದರೂ ಮಗು ನೆನಪಾಗತ್ತೆ ನಿಮಗೆ. ಹಾಗೆ ನಿಮ್ಮ ದೇವರ ಬಗ್ಗೆ ತುಂಬ ಪ್ರೀತಿ ಇದ್ದರೆ ಎಲ್ಲಿ ಹೋದರೂ ದೇವರು ನೆನಪಾಗ್ತಾರೆ ನಿಮಗೆ. ತುಂಬ ಮುಖ್ಯ. ಈ ಏಕಾಗ್ರತೆಗೆ ಮೂಲ ಸೂತ್ರ ಪ್ರೀತಿ. ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಹೇಳಿದ್ರೆ ಆಸಕ್ತಿ ಅಂತ. ಈ ಆಸಕ್ತಿ ಪ್ರೀತಿ ತುಂಬ ಹತ್ತಿರ ಇರುತ್ತೆ ಎರಡು ಕೂಡ ಅಂತ. ಎಲ್ಲಿ ತುಂಬ ಆಸಕ್ತಿ ಇರುತ್ತೋ, ಎಲ್ಲಿ ತುಂಬ ಪ್ರೀತಿ ಇರುತ್ತೋ ತಾನಾಗಿ ಬರುತ್ತೆ ಏಕಾಗ್ರತೆ. ಈಗ ನಮ್ಮೆಲ್ರಿಗೂ ತಿಂಡಿ ಮೇಲೆ ಜಾಸ್ತಿ ಪ್ರೀತಿ ಇದೆ, ಹಾಗೆ ಮನಸ್ಸು ಆ ಕಡೆ ಹೋಗ್ತಾ ಇದೆ. ಶಿವನಿಗಿಂತ ಜಾಸ್ತಿ ತಿಂಡಿ ಮೇಲೆ ಪ್ರೀತಿ ಇರೋದ್ರಿಂದ ಆ ಕಡೆ ಮನಸ್ಸು ಹೋಗ್ತಾ ಇದೆ. ಈ ತಿಂಡಿಗಿಂತ ಜಾಸ್ತಿ ಶಿವನ ಮೇಲೆ ಪ್ರೀತಿ ಯಾವಾಗ ಬರುತ್ತೋ ತಾನೇ ಏಕಾಗ್ರತೆ ಬರುತ್ತೆ ಅಂತ.